ಇದು ವಿಯೆಟ್ನಾಂ ಅರ್ಲಿಯಲ್ಸ್ ಅಂದ್ಬಿಟ್ಟು ವಿಯೆಟ್ನಾಂ ದೇಶದ್ದು ಗಿಡ ನೆಟ್ಟ ಅಂದ್ರೆ ಕಸಿ ಗಿಡ ನೆಟ್ಟ ಒಂದೇ ವರ್ಷಕ್ಕೆ ಇದು ಫಸಲನ್ನ ಕೊಡುತ್ತೆ, ಹಣ್ಣನ್ನೇ ಬಿಡುತ್ತೆ. ಅದು ಇದ್ರ ಸ್ಪೆಷಾಲಿಟಿ. ಇದು ನೆಟ್ಟಿ ಹೆಚ್ಚು ಕಡಿಮೆ ಒಂದು 2 ವರ್ಷ ಆಗಿದೆ, 2 ವರ್ಷನೂ ತುಂಬಿಲ್ಲ, 2 ವರ್ಷ ಆಗಿದೆ. ನಮಗೆ ಡಿಸೆಂಬರ್ನಲ್ಲೇ ಇದು ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾನು ಹೆಚ್ಚು ಕಡಿಮೆ ಒಂದು 20 ಹೂಗಳನ್ನ ಕಿತ್ತಾಕಿದ್ದೀನಿ. ಚೊಟ್ಟನ್ನೆಲ್ಲ ಏನ್ ಬಿಟ್ಟಿತ್ತು ಅದನ್ನ ಕಿತ್ತಾಕಿದ್ದೀನಿ. ಏನಕ್ಕೆ ಕಿತ್ತಾಕ್ತೆ ಅಂದ್ರೆ ಸ್ವಲ್ಪ ಗಿಡ ಡೆವಲಪ್ ಆಗ್ಲಿ. ಈ ಗಿಡನ ತುಂಬಾ ಜನ ಕೇಳ್ತಾ ಇರ್ತಾರೆ. ನಮ್ಗೆ ಒಂದಷ್ಟು ಗಿಡ ಚೆನ್ನಾಗಿ ಡೆವಲಪ್ ಆದ್ರೆ ಈ ಗಿಡದಿಂದ ನಾವು ಕಸಿ ಗಿಡಗಳನ್ನ ನೆಕ್ಸ್ಟ್ ಸಾಯನ್ಗಳು ಜಾಸ್ತಿ ಸಿಗುತ್ತೆ ನಮಗೆ. ಗಿಡಗಳನ್ನ ಡೆವಲಪ್ ಮಾಡಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಒಂದ್ 20 ಚೊಟ್ಟು ಮೊಗ್ಗನ್ನೆಲ್ಲ ಕಿತ್ತಾಕಿದ್ದೀನಿ ನಾನು. ಆಮೇಲೆ ಈ ಗಿಡ ನೀವು ನೋಡಿದ್ರೆ ಒಂಥರ ಬುಷ್ ತರ ಇದೆ. ಸಾಮಾನ್ಯವಾಗಿ ಹಲಸಿನ ಮರಗಳು ಹೈಟಾಗಿ ಹೋಗ್ತಾ ಇರ್ತವೆ, ಹೈಟಾಗಿ ಬೆಳೆಸ್ಕೊಳ್ತಾ ಇರ್ತಾರೆ. ಹಣ್ಣಿನ ಮರಗಳನ್ನ ಹಲಸು ಅಂತ ಏನಲ್ಲ, ಎಲ್ಲ ಸಾಧ್ಯದಷ್ಟು ಎಲ್ಲ ಹಣ್ಣಿನ ಮರಗಳನ್ನ ಹೈಟಾಗಿ ಬೆಳೆಸಕ್ ಹೋಗ್ಬಾರ್ದು. ನಾವು ಈ ಗಿಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ನಾವು ಇದನ್ನ ಚೂಟಿ ಜಾಸ್ತಿ ಬೆಳೆಸ್ತಾ ಹೋಗ್ತಾ ಇದೀವಿ. ಪ್ರತಿ ಒಂದ 4-5 ಇಂಚ್ಗೆ, ಅರ್ಧ ಅಡಿಗೆ. ಅಂದ್ರೆ ಇದೇನ್ ಜಾಸ್ತಿ ಉದ್ದ ಬೆಳೆಯಲ್ಲ, ಇದು ಬಿಟ್ಟರೆ ಬೆಳ್ಕೊಳ್ತಾ ಹೋಗುತ್ತೆ. ನಾವ್ ಇದನ್ನ ಸ್ಟಾರ್ಟಿಂಗ್ ಕುಡಿಸಿ ಇಡ್ತಾ ಇದೀವಿ. ಈಗ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, 2 ಅಡಿ 3 ಅಡಿ ಕುಡಿಚುಟಿ ಅಂತ ಹೇಳ್ತಾರೆ. ನಾವು 2 ಅಡಿ 3 ಅಡಿ ಕುಡಿಸಿಟ್ಟಕ್ಕೆ ಹೋಗಲ್ಲ. 2 ಅಡಿ 3 ಅಡಿ ಕುಡಿಸಿಟ್ಟಿದ್ರೆ ನೆಕ್ಸ್ಟ್ ಕಾಂಡದ ಬೆಳವಣಿಗೆ ಇರೋದ್ರಿಂದ ಕುಡಿಚಿಡ್ತಾ ತಲೆ ಭಾರ ಆಗ್ಬಿಡುತ್ತೆ. ಹಂಗಾಗಿ ನಾವು ಸ್ಟಾರ್ಟಿಂಗ್ ಇಂದ ಕುಡಿಸಿಟ್ಟಿದೀವಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕುಡಿಸಿಡ್ತಾ ಇದೀವಿ. ಅಷ್ಟು ನೆಲದಲ್ಲೇ ಬೆಳಿಲಿ. ಯಾವ್ದಾದ್ರು ಈಗ ನಿಮ್ಗೆ ನೆಲಕ್ಕೆಲ್ಲ ಟಚ್ ಆಗಿದೆ, ಹಲಸಿನಗೆಲ್ಲ ಈಗ ಹಣಸ್ನಣ್ಣು ಇದ್ರಲ್ಲಿ ಬಿಡುತ್ತೆ. ನೆಕ್ಸ್ಟ್ ಡಿಸೆಂಬರ್ಗೆ ಇದು ಫ್ಲವರಿಂಗ್ ಆಗುತ್ತೆ. ಈ ತರ ಬೆಳೆಸ್ಕೊಂಡ್ರೆ ಹಣ್ಣನ್ನ ನಾವು ಈಸಿಯಾಗಿ ಹಾರ್ವೆಸ್ಟ್ ಮಾಡ್ಬೋದು. ಸಾಂಬಾರ್ಗೆಲ್ಲ ಕಾಯಿನೆಲ್ಲ ಈಸಿಯಾಗಿ ಮುರ್ಕೋಬಹುದು. ಇದು 1 ವರ್ಷಕ್ಕೆ ಬೆಳೆಯುವಂತ, ಒಂದೇ ವರ್ಷಕ್ಕೆ ಇದು ಫಸ್ಟ್ ಬಿಡ ಅಂತ ತಳಿ. ಇದು ವಿಯೆಟ್ನಾಂ ಅರ್ಲಿಯಲ್ಸ್ ಅಂದ್ಬಿಟ್ಟು ವಿಯೆಟ್ನಾಂ ದೇಶದ್ದು ಗಿಡ ನೆಟ್ಟ ಅಂದ್ರೆ ಕಸಿ ಗಿಡ ನೆಟ್ಟ ಒಂದೇ ವರ್ಷಕ್ಕೆ ಇದು ಫಸಲನ್ನ ಕೊಡುತ್ತೆ, ಹಣ್ಣನ್ನೇ ಬಿಡುತ್ತೆ. ಅದು ಇದ್ರ ಸ್ಪೆಷಾಲಿಟಿ. ಇದು ನೆಟ್ಟಿ ಹೆಚ್ಚು ಕಡಿಮೆ ಒಂದು 2 ವರ್ಷ ಆಗಿದೆ, 2 ವರ್ಷನೂ ತುಂಬಿಲ್ಲ, 2 ವರ್ಷ ಆಗಿದೆ. ನಮ್ಗೆ ಡಿಸೆಂಬರ್ನಲ್ಲೇ ಇದು ಫ್ಲವರಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾನು ಹೆಚ್ಚು ಕಡಿಮೆ ಒಂದು 20 ಹೂಗಳನ್ನ ಕಿತ್ತಾಕಿದ್ದೀನಿ. ಚೊಟ್ಟನ್ನೆಲ್ಲ ಏನ್ ಬಿಟ್ಟಿತ್ತು ಅದನ್ನ ಕಿತ್ತಾಕಿದ್ದೀನಿ. ಏನಕ್ಕೆ ಕಿತ್ತಾಕ್ತೆ ಅಂದ್ರೆ ಸ್ವಲ್ಪ ಗಿಡ ಡೆವಲಪ್ ಆಗ್ಲಿ. ಈ ಗಿಡನ ತುಂಬಾ ಜನ ಕೇಳ್ತಾ ಇರ್ತಾರೆ. ನಮ್ಗೆ ಒಂದಷ್ಟು ಗಿಡ ಚೆನ್ನಾಗಿ ಡೆವಲಪ್ ಆದ್ರೆ ಈ ಗಿಡದಿಂದ ನಾವು ಕಸಿ ಗಿಡಗಳನ್ನ ನೆಕ್ಸ್ಟ್ ಸಾಯನ್ಗಳು ಜಾಸ್ತಿ ಸಿಗುತ್ತೆ ನಮಗೆ. ಗಿಡಗಳನ್ನ ಡೆವಲಪ್ ಮಾಡಕ್ಕೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಒಂದ್ 20 ಚೊಟ್ಟು ಮೊಗ್ಗನ್ನೆಲ್ಲ ಕಿತ್ತಾಕಿದ್ದೀನಿ ನಾನು. ಆಮೇಲೆ ಈ ಗಿಡ ನೀವು ನೋಡಿದ್ರೆ ಒಂಥರ ಬುಷ್ ತರ ಇದೆ. ಸಾಮಾನ್ಯವಾಗಿ ಹಲಸಿನ ಮರಗಳು ಹೈಟಾಗಿ ಹೋಗ್ತಾ ಇರ್ತವೆ, ಹೈಟಾಗಿ ಬೆಳೆಸ್ಕೊಳ್ತಾ ಇರ್ತಾರೆ. ಹಣ್ಣಿನ ಮರಗಳನ್ನ ಹಲಸು ಅಂತ ಏನಲ್ಲ, ಎಲ್ಲ ಸಾಧ್ಯದಷ್ಟು ಎಲ್ಲ ಹಣ್ಣಿನ ಮರಗಳನ್ನ ಹೈಟಾಗಿ ಬೆಳೆಸಕ್ ಹೋಗ್ಬಾರ್ದು. ನಾವು ಈ ಗಿಡ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ನಾವು ಇದನ್ನ ಚೂಟಿ ಜಾಸ್ತಿ ಬೆಳೆಸ್ತಾ ಹೋಗ್ತಾ ಇದೀವಿ. ಪ್ರತಿ ಒಂದ 4-5 ಇಂಚ್ಗೆ, ಅರ್ಧ ಅಡಿಗೆ. ಅಂದ್ರೆ ಇದೇನ್ ಜಾಸ್ತಿ ಉದ್ದ ಬೆಳೆಯಲ್ಲ, ಇದು ಬಿಟ್ಟರೆ ಬೆಳ್ಕೊಳ್ತಾ ಹೋಗುತ್ತೆ. ನಾವ್ ಇದನ್ನ ಸ್ಟಾರ್ಟಿಂಗ್ ಕುಡಿಸಿ ಇಡ್ತಾ ಇದೀವಿ. ಈಗ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, 2 ಅಡಿ 3 ಅಡಿ ಕುಡಿಚುಟಿ ಅಂತ ಹೇಳ್ತಾರೆ. ನಾವು 2 ಅಡಿ 3 ಅಡಿ ಕುಡಿಸಿಟ್ಟಕ್ಕೆ ಹೋಗಲ್ಲ. 2 ಅಡಿ 3 ಅಡಿ ಕುಡಿಸಿಟ್ಟಿದ್ರೆ ನೆಕ್ಸ್ಟ್ ಕಾಂಡದ ಬೆಳವಣಿಗೆ ಇರೋದ್ರಿಂದ ಕುಡಿಚಿಡ್ತಾ ತಲೆ ಭಾರ ಆಗ್ಬಿಡುತ್ತೆ. ಹಂಗಾಗಿ ನಾವು ಸ್ಟಾರ್ಟಿಂಗ್ ಇಂದ ಕುಡಿಸಿಟ್ಟಿದೀವಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕುಡಿಸಿಡ್ತಾ ಇದೀವಿ. ಅಷ್ಟು ನೆಲದಲ್ಲೇ ಬೆಳಿಲಿ. ಯಾವ್ದಾದ್ರು ಈಗ ನಿಮ್ಗೆ ನೆಲಕ್ಕೆಲ್ಲ ಟಚ್ ಆಗಿದೆ, ಹಲಸಿನಗೆಲ್ಲ ಈಗ ಹಣಸ್ನಣ್ಣು ಇದ್ರಲ್ಲಿ ಬಿಡುತ್ತೆ. ನೆಕ್ಸ್ಟ್ ಡಿಸೆಂಬರ್ಗೆ ಇದು ಫ್ಲವರಿಂಗ್ ಆಗುತ್ತೆ. ಈ ತರ ಬೆಳೆಸ್ಕೊಂಡ್ರೆ ಹಣ್ಣನ್ನ ನಾವು ಈಸಿಯಾಗಿ ಹಾರ್ವೆಸ್ಟ್ ಮಾಡ್ಬೋದು. ಸಾಂಬಾರ್ಗೆಲ್ಲ ಕಾಯಿನೆಲ್ಲ ಈಸಿಯಾಗಿ ಮುರ್ಕೋಬಹುದು. ಇದು 1 ವರ್ಷಕ್ಕೆ ಬೆಳೆಯುವಂತ, ಒಂದೇ ವರ್ಷಕ್ಕೆ ಇದು ಫಸ್ಟ್ ಬಿಡ ಅಂತ ತಳಿ ಇದು.